ಹೇ ಎವ್ರಿವಾನ್, ಸ್ನೇಹಿತರೆ ಬನ್ನಿ ನಮ್ಮ ತಾರಸಿ ತೋಟಕ್ಕೆ ಒಂದು ರೌಂಡ್ ಹಾಕೊಂಬರೋಣ. ನಮ್ಮ ತಾರಸಿ ತೋಟದಲ್ಲಿ ಎಷ್ಟೊಂದು ಥರ ಕೀಟ ಪತಂಗಗಳು, ಕೆಲವೊಂದು ಮಿತ್ರ ಕೀಟಗಳು ಇರ್ತವೆ, ಕೆಲವೊಂದು ಶತ್ರು ಕೀಟಗಳು. ಪರಾಗಸ್ಪರ್ಶ ಬಗ್ಗೆ ಯೋಚನೆನೇ ಮಾಡೋ ಹಾಗಿಲ್ಲ. ಇದು ಬೇಬಿ ಸನ್ರೋಸ್ ಗಿಡ, ತುಂಬ ಸಣ್ಣ ಸಣ್ಣದು ಹೂ ಬಿಡುತ್ತೆ. ಗಿಡ ಅಂತೂ ಬಳ್ಳಿ ಥರ ಬೆಳ್ಕೊಂಡು ಹೋಗಿದೆ. ಇದ್ರ ಕಟ್ಟಿಂಗ್ಸ್ ಎಲ್ಲ ನಾನು ಬೇರೆ ಕಡೆ ನೆಟ್ಟಬೇಕು. ಇದ್ರೊಳಗೇನೆ ವೆರಿಗೇಟೆಡ್ ವೆರೈಟಿ ಇರುತ್ತೆ, ಅದು ಕೂಡ ನನ್ನ ಹತ್ರ ಇದೆ. ನನಗಂತೂ ನಮ್ಮ ತಾರಸಿ ತೋಟ ಅಂದರೆ ಅಪಾರವಾದ ಪ್ರೀತಿ. ಯಾಕಂದರೆ ಇಲ್ಲಿ ಬಣ್ಣದ ಚಿಟ್ಟೆಗಳೆಲ್ಲ ಬಂದು ಹಾರಾಡ್ತವೆ. ಚಿಟ್ಟೆಗಳಲ್ಲೂ ತುಂಬ ವೆರೈಟಿ. ಈ ಸುಂದರವಾದ ಗಿಡ ನೋಡ್ತಾ ಇದ್ದೀರಲ್ಲ, ಇದ್ರ ಹೆಸರು ಪರ್ಷಿಯನ್ ಶೀಲ್ಡ್ ಅಂತ. 1 ವರ್ಷದ ಮುಂಚೆ ಇದ್ರದ್ದೊಂದು ಸಣ್ಣ ಕಟ್ಟಿಂಗ್ ನೆಟ್ಟಿದೆ. ಕಟ್ಟಿಂಗ್ ಚೆನ್ನಾಗಿ ಸೆಟ್ ಆದಮೇಲೆ ಅದನ್ನು ಕಟ್ ಮಾಡಿ ಮತ್ತೆ ಇನ್ನೊಂದು ಕಡೆ ನೆಟ್ಟಿದೆ. ಈ ಥರ ಮಾಡೋದ್ರಿಂದ ಒಂದು ಗಿಡ ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ. 3 ಬ್ರಾಂಚಸ್ ಬಂದಿದೆ. ಇನ್ನೊಂದು ಕಟ್ಟಿಂಗ್ ನಾನು ಬೇರೆ ಕಡೆ ನೆಟ್ಟಿದ್ದೀನಿ, ಅದನ್ನು ರೀಪಾಟ್ ಮಾಡಿದ್ದೆ. ನೋಡಿ, ಇದೇ ಗಿಡ. 1-2 ಕಟ್ಟಿಂಗ್ ರೆಡಿ ಆಗಿಬಿಟ್ರೆ ಮತ್ತೆ ಪ್ರಾಪಗೇಟ್ ಮಾಡೋದು ತುಂಬಾ ಸುಲಭ. ಬಾಲ್ಸಮ್ ಗಿಡದಲ್ಲಿ ಸೀಡ್ ಪಾಡ್ ಎಲ್ಲ ರೆಡಿ ಆಗಿದೆ. ಎಲ್ಲೆಲ್ಲಿದ್ರೂ ಸೀಡ್ಸ್ ಎಲ್ಲ ಉದುರುತ್ತೋ ಹೊಸ ಗಿಡ ರೆಡಿ ಆಗ್ತಾ ಇರುತ್ತೆ. ನೋಡಿ, 2 ಥರನೂ ಹಾರ್ವೆಸ್ಟ್ ಮಾಡಿದ್ದೀನಿ, ಲೈಟ್ ಕಲರ್ ಮತ್ತು ಡಾರ್ಕ್ ಕಲರ್. ನೋಡಿ, ಈ ಥರ ಲೈಟ್ ಕಲರ್ ಆಗುತ್ತಲ್ಲ, ಆವಾಗ ಇದನ್ನು ತೆಕ್ಕೋಬೇಕು. ಮುನ್ಯ ನೋಡಿ ಏನು ತಿಂತಾ ಇದೆ ಅಂತ. ಪಾಟ್ನಲ್ಲಿ ಹುಲ್ಲು ಬೆಳ್ಕೊಂಡಿದ್ಯಲ್ಲ, ಅದ್ರ ಬೀಜ ತಿಂತಾ ಇದೆ. ಹುಳನೂ ತಿನ್ನುತ್ತೆ. ನಮ್ಮ ತಾರಸಿ ತೋಟದಲ್ಲಿ ಒಂದೇ ಸಮಯಕ್ಕೆ 3-4 ಥರ ಪಕ್ಷಿಗಳು ಬರ್ತವೆ. ಸ್ನಾನ ಮಾಡೋದು, ಊಟ ಮಾಡೋದು. ಈ ಸುಂದರವಾದ ದೃಶ್ಯನ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಇದರಿಂದ ಕಲಿಯೋಕ್ಕೆ ತುಂಬ ಸಿಗುತ್ತೆ. ಒಂದೇ ತಟ್ಟೆಲಿ ಊಟ ಮಾಡೋದು, ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಇಲ್ಲ. ದುಶ್ಮನಿ ಅಂತೂ ಇಲ್ಲವೇ ಇಲ್ಲ. ಎಲ್ಲರೂ ಚಳಿ ಅಂತ ಒಳಗಡೆ ಸೇರ್ಕೊಂಡಿರ್ತಾರೆ. ಇವನೊಳೆ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾವೆ ಅಂತ. ಈ ಸೀನ್ ಅಂತೂ ನಾನು ಡೈಲಿ ನೋಡ್ತೀನಿ, ಲೈವ್ ಆಗಿ ನೋಡ್ತೀನಿ. ವಿಡಿಯೋ ಶೂಟ್ ಮಾಡಿರೋದು ನಿಮಗೋಸ್ಕರ. ನೀವು ಸ್ವಲ್ಪ ಹೊತ್ತು ಇದನ್ನು ಎಂಜಾಯ್ ಮಾಡಿ. o'clock ಹೂ ಅರಳಿತ್ತು. ಪಿಟೂನಿಯಾ ಗಿಡದಲ್ಲೂ ಬಿಳಿ ಬಣ್ಣದ ಹೂ ಬಿಟ್ಟಿತ್ತು. ಸರಿ, ಮ್ಯಾಚ್ ಮಾಡಿ ನೋಡೋಣ ಅಂತ ಪಾಟ್ ತಗೊಂಡು ಇದ್ರ ಜೊತೆ ನೋಡಿ ಪಕ್ಕ ಇಟ್ಟೆ. ಸ್ವಲ್ಪನೇ ಡಿಫ್ರೆನ್ಸ್ ಇರೋದು ಅಲ್ವಾ? ಪಾಟ್ನೆಲ್ಲ ಕ್ಲೀನ್ ಮಾಡೋದು, ಗಿಡಗಳನ್ನ ಪ್ರೊಪಗೇಟ್ ಮಾಡೋದು, ಇದಂತೂ ನನ್ನ ಡೈಲಿ ರೂಟೀನ್ ಶಾಮೀಲಾಗಿಬಿಟ್ಟಿದೆ. ಚಳಿಗಾಲ ಅಂದರೆ ಸಕ್ಯುಲೆಂಟ್ ಸೀಸನ್ ಅಂತ. ಲೋಟಸ್ ಹೂ ಥರ ಕಾಣ್ತಾ ಇದೆಯಲ್ಲ, ಇದಂತೂ ಸುಮಾರು ಟೈಮಿಂದ ಹೀಗೆ ಇದೆ. ನನ್ನ ಹತ್ರ ಇದ್ದಿದ್ದು 2 ಗಿಡ, ಅದರಿಂದ ನೋಡಿ ಎಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಂತೂ ಸ್ಯಾಂಪಲ್ಗೆ ಮಾತ್ರ. ಇನ್ನೂ ಎಷ್ಟೊಂದು ಕಡೆ ಇದ್ರ ಗಿಡ ನೆಟ್ಟಿದ್ದೀನಿ. ಇದ್ರ ಎಲೆ ಎಲ್ಲ ಸೆಪ್ರೇಟ್ ಮಾಡಿ ಬೇರೆ ಕಡೆ ನೆಟ್ಟಿದ್ದೀನಿ. ಅದೆಲ್ಲ ಸ್ಪ್ರೌಟ್ ಆಗಿ ಎಷ್ಟೊಂದು ಗಿಡಗಳು ರೆಡಿಯಾಗಿದ್ದಾವೆ. ಇದ್ರ ಎಲೆ ಎಲ್ಲ ಸೆಟ್ ಮಾಡಿ ಇಡೋಕ್ಕೆ ಅಗಲ ಜಾಗ ಬೇಕು. ಸೊ ಒಂದು ಹಳೆ ಬುಟ್ಟಿ ಇತ್ತಲ್ಲ, ಅದಕ್ಕೆ ನಾನು ನೋಡಿ ಈ ಥರ ಯೂಸ್ ಮಾಡಿಕೊಂಡೆ. ಒಂದು ಎಲೆಯಿಂದ ಒಂದೇ ಗಿಡ ಬರುತ್ತೆ ಅಂತಲ್ಲ, 3-4 ಗಿಡ ಅಥವಾ 5-6 ಗಿಡ ಬರ್ಬೋದು. ನೋಡಿ ಎಷ್ಟೆಲ್ಲ ಬಂದಿದ್ದಾವೆ ಅಂತ. ಇನ್ನೂ ಸುಮಾರು ಎಲೆಗಳಿದ್ದಾವೆ, ಅದನ್ನೆಲ್ಲ ಪಾಟಲ್ಲಿ ಹಾಗೆ ಇಟ್ಬಿಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ಈ ಪಾಟಲ್ಲಿ ಸೈಡಲ್ಲಿ ಜಾಗ ಇತ್ತಾ, ಇಲ್ಲೇ ಹಾಕಿದ್ದೀನಿ. ಇದು ಸ್ಪ್ರೌಟ್ ಆಗ್ತಾಯಿದೆ. ಇದ್ರೊಳಗಂತೂ ಬೇಕಾದಷ್ಟು ಜಾಗ ಇತ್ತು. ನೋಡಿ, ಇಲ್ಲೆಲ್ಲ ಜೋಡಿಸಿದ್ದೀನಿ. ಇಷ್ಟೊಂದು ಗಿಡ ಎಲ್ಲ ಹೇಗೆ ಮೇಂಟೈನ್ ಮಾಡ್ತೀನಿ ಅಂದ್ಕೊಂಡಿದ್ದೀರಾ? ತುಂಬಾ ಸುಲಭ. ಇದಕ್ಕೆ ಯಾವಾಗಲೂ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಒಂದಷ್ಟು ಪ್ಲಾಂಟ್ಸ್ನ ನಾನು ಮರೆಯಲ್ಲಿ ಇಟ್ಬಿಡ್ತೀನಿ, ಅದು ಹೇಗೋ ಬೆಳ್ಕೊತವೆ. ಇಲ್ಲಿ ನೋಡಿ, ಇದ್ರೊಳಗೂ ಎಷ್ಟೊಂದಿದ್ದಾವೆ ಅಂತ. ಕ್ರೀಪಿಂಗ್ ಚಾರ್ಲಿ ಗಿಡ ನೋಡಿ, ಇದ್ರೊಳಗೆ ಎಲೆ ಎಷ್ಟು ಅಗಲ ಆಗಿದೆ ಅಂತ. ನೋಡಿ, 2 ಎಲೆಗಳು. ಸ್ಟ್ರಿಂಗ್ ಆಫ್ ಬನಾನಾ ಗಿಡದಲ್ಲಿ ಏರಿಯಲ್ ರೂಟ್ಸ್ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಗಿಡ ಕಟ್ ಮಾಡಿ ಬೇರೆ ಕಡೆ ನೆಟ್ಟಿರ್ತೀನಿ. ಗಿಡ ಕಟ್ ಮಾಡಿದಾಗ ಗ್ರೋತ್ ಡಬಲ್ ಆಗುತ್ತೆ. ಆ ಕಟ್ಟಿಂಗ್ಸ್ನ ನಾವು ರೆಡಿ ಮಾಡಿಕೊಂಡು ಇನ್ನೊಂದು ಬ್ಯಾಸ್ಕೆಟ್ ರೆಡಿ ಮಾಡ್ಬೋದು. ಈ ಗಿಡದ ಹೆಸರು ವ್ಯಾಂಡಿಂಗ್ ಜ್ಯೂ. ಇದು ಅಷ್ಟೇ ಸಣ್ಣ ಸಣ್ಣ ಕಟ್ಟಿಂಗ್ಸ್ ಹಾಕಿ ನಾವು ರೆಡಿ ಮಾಡ್ಕೊಂಡಿರೋದು. ಇನ್ನೂ ಚೆನ್ನಾಗಿ ಗ್ರೋ ಆಗಬೇಕು. ಈ ಕ್ರೀಪರ್ ಹೆಸರು ಪೀಲಿಯಾ ಡಿಪ್ರೆಸಾ ಅಂತ. ಇದು ಅಷ್ಟೇ ಹ್ಯಾಂಗಿಂಗ್ ಬ್ಯಾಸ್ಕೆಟ್ಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸಣ್ಣದ ಸೀತಾಫಲ ಬಿಟ್ಟಿದೆ ನೋಡಿ, ತುಂಬ ಸಣ್ಣ ಸೈಜು, ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸಪೋಟ ಮರ ಆ್ಯಸ್ ಇಟ್ ಈಸ್ ಇದೆ. ಮೊಗ್ಗು, ಹೂವು, ಕಾಯಿ, ಹಣ್ಣಾಗತ್ತೆ ಕಾಯ್ತಾ ಇದ್ದೀವಿ. ದಾಸವಾಳ ಹೂ ಅಪರೂಪಕ್ಕೆ ಒಂದೊಂದೇ ಬಿಡುತ್ತೆ. ಈ ಹೂ ತುಂಬ ಅದ್ಭುತವಾಗಿದ್ದಾವೆ. ಇದನ್ನು ನೀವು ಏನಂತ ಕರಿತೀರಾ ಕಮೆಂಟ್ ಮುಖಾಂತರ ತಿಳಿಸಿ.
ಚೇಪೆಕಾಯಿ ಸಣ್ಣ ಮರದಲ್ಲಿ ಹೂವೆಲ್ಲ ಬಿಟ್ಟಿದ್ದಾಯಿತು. ಈಗ ಇದರಿಂದ ಸಣ್ಣ ಸಣ್ಣ ಕಾಯೆಲ್ಲ ರೆಡಿ ಆಗ್ತಾ ಇದ್ದಾವೆ. ಇದು ಲೇಟೆಸ್ಟ್ ಅಪ್ಡೇಟ್. ಸ್ವಲ್ಪ ಸೈಜ್ ಬಂದಿದ್ದಾವೆ. ಕೃಷಿ ಮೇಳದಿಂದ ಸಣ್ಣ ಸಣ್ಣ ಸಿರಾಮಿಕ್ ಪಾಟ್ ತಂದಿದ್ನಲ್ವಾ, ಅದರೊಳಗೆ ಡೈರೆಕ್ಟ್ ಪ್ಲಾಂಟ್ ಹಾಕೋದು ಬೇಡ ಅಂತ ಸಣ್ಣ ಸಣ್ಣ ಲೋಟದಲ್ಲಿ ನೀರು ತುಂಬಿಸಿ ಸಣ್ಣ ಸಣ್ಣ ಕಟ್ಟಿಂಗ್ ಇಟ್ಟಿದ್ದೀನಿ. ಇದು ಕೆಲಾಥಿಯಾ ಗಿಡ. ಇದನ್ನು ಅಷ್ಟೇ ಕೃಷಿ ಮೇಳದಿಂದ ತಂದಿದ್ದು. ಇದನ್ನು ರೀಪಾಟ್ ಮಾಡಿಲ್ಲ, ಸ್ವಲ್ಪ ದಿನ ಹೀಗೆ ಬಿಡೋಣ ಅಂತ ಜೋಡಿಸಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಮಾಸ್ ರೋಸ್ ಗಿಡ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಹೂವಂತೂ ತುಂಬ ಅಗಲ ಬಿಡುತ್ತೆ. ಈ ವಾರದಲ್ಲಿ ಇರೋದು ಒಂದಷ್ಟು ಕಟ್ಟಿಂಗ್ಸ್ ನೆಟ್ಟಣ ಅಂತ. ಕ್ಯಾಕ್ಟಸ್ ಎಲ್ಲ ತುಂಬ ಮಲ್ಟಿಪ್ಲೈ ಆಗಿದ್ದು, ಇದನ್ನ ಸೆಪ್ರೇಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದಷ್ಟು ಮಾಡಿಟ್ಟಿದ್ದೀನಿ. ಇದನ್ನು ನಿಮ್ಗೊಂಚೂರು ತೋರಿಸೋಣ ಅಂತ. ಇದರೊಳಗೆ ಮುಳ್ಳಂತೂ ತುಂಬ ಇರುತ್ತೆ, ಆದರೆ ಮಾರ್ಚ್ ಏಪ್ರಿಲಲ್ಲಿ ಹೂ ತುಂಬ ಚೆನ್ನಾಗಿ ಬಿಡುತ್ತೆ. ಅದು ಸುವಾಸನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದರಿಂದ ಈ ಕ್ಯಾಕ್ಟಸ್ ಅಂದರೆ ನಂಗೆ ತುಂಬಾ ಇಷ್ಟ. ಕೋಕೋಪೀಟ್, ಮಣ್ಣು, ನೀಮ್ ಕೇಕ್ ಪೌಡ್ರ್ ಇಷ್ಟು ಮಿಕ್ಸ್ ಮಾಡಿ ಅದರೊಳಗೆ ಕ್ಯಾಕ್ಟಸ್ ನೆಟ್ಟಿದ್ದಾಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.